ಮೈಸೂರಿನ ಸುತ್ತಮುತ್ತಲಿನ ಹಳ್ಳಿಗಳ ಪೈಕಿ ಮುರುಡಗಳ್ಳಿಯೂ ಒಂದು. ಶಾಂತವಾದ ಹಸಿರಿನ ಹೊಲಗಳು, ದುಡಿಯುತ್ತಿರುವ ರೈತರು, ತೋಟಗಳ ನಡುವೆ ಸಾಗುವ ದಾರಿ, ಇವೆಲ್ಲವೂ ನಮ್ಮನ್ನು ಮತ್ತೆ ಮಣ್ಣಿನ ಬದುಕಿನ ಕಡೆ ಕರೆದುಕೊಂಡು ಹೋಗುತ್ತವೆ. ಅಂತಹ ಹಸಿರಿನ ನಡುವೆ ತನ್ನದೇ ಆದ ಸರಳ ಬದುಕನ್ನು ಉಳಿಸಿಕೊಂಡಿರುವ ಒಂದು ಹಳ್ಳಿ ಮುರುಡಗಳ್ಳಿ. ಮುರುಡಗಳ್ಳಿ ಅನ್ನೋ ಹೆಸರು ಕೇಳಿದಾಗ ಬಹುಶಃ ದೊಡ್ಡ ನಗರಗಳಂತೆ ಪ್ರಸಿದ್ಧವಾದ ಪ್ರವಾಸಿ ತಾಣವು ನಮ್ಮ ಕಣ್ಣ ಮುಂದೆ ಬರುವುದಿಲ್ಲ. ಆದರೆ ಒಂದು ಊರಿನ ಸೌಂದರ್ಯವನ್ನು ದೊಡ್ಡ ಕಟ್ಟಡಗಳಿಗಿಂತಲೂ ಪ್ರಸಿದ್ಧವಾದ ಸ್ಥಳಗಳಿಗಿಂತಲೂ ಅಳೆಯಲು ಸಾಧ್ಯವಿಲ್ಲ. ಕೆಲವೊಮ್ಮೆ ಒಂದು ಊರಿನ ನಿಜವಾದ ಸೌಂದರ್ಯ ಆ ಹಳ್ಳಿಯ ಜನರಲ್ಲಿ ಇರುತ್ತದೆ, ಹೊಲಗಳಲ್ಲಿ ಇರುತ್ತದೆ, ಬೆಳಗಿನ ಜಾವ ಕೇಳಿಸುವ ಹಕ್ಕಿಗಳ ಚಿಲಿಪಿಲಿಯಲ್ಲಿ ಇರುತ್ತದೆ. ಮುರುಡಗಳ್ಳಿಯ ಸೌಂದರ್ಯವೂ ಇದೆ. ಬೆಳಗ್ಗೆ ಸೂರ್ಯ ಇನ್ನೂ ಪೂರ್ವವಾಗಿ ಮೇಲೆ ಬರುವ ಮುನ್ನವೇ ಹಳ್ಳಿಯ ಬದುಕು ಎಚ್ಚರಗೊಳ್ಳುತ್ತದೆ. ಮನೆಯ ಮುಂದೆ ನೀರು ಹಾಕಿ ರಂಗವಲ್ಲಿ ಹಾಕುವ ಹೆಂಗಸರು, ಹಸುಕರುಗಳ ಆರೈಕೆ ಮಾಡುವ ಮನೆಯವರು, ಹೊಲಗಳ ಕಡೆ ಸಾಗುವಂತಹ ರೈತರು, ಒಂದೊಂದಾಗಿ ಹಳ್ಳಿಯ ದಿನ ಆರಂಭವಾಗುತ್ತಾ ಹೋಗುತ್ತದೆ. ನಗರದಲ್ಲಿ ಬೆಳಗ್ಗೆ ಎಂದರೆ ಅಲಾರಾಂ ಸದ್ದು, ಆದರೆ ಹಳ್ಳಿಯಲ್ಲಿ ಬೆಳಗ್ಗೆ ಎಂದರೆ ಕೋಳಿಯ ಕೂಗು, ಹಕ್ಕಿಗಳ ಚಿಲಿಪಿಲಿ, ಹಸುಗಳ ಸದ್ದು, ದೂರದಲ್ಲಿ ಕೇಳಿಸುವ ಮನುಷ್ಯರ ಮಾತುಗಳು ಮತ್ತು ಗಾಳಿಗೆ ಅಲಗಾಡುವಂತಹ ಮರಗಳ ಸದ್ದು. ಅದೇ ಹಳ್ಳಿಯ ಬೆಳಗ್ಗೆ. ಮುರುಡಗಳ್ಳಿಯ ದಾರಿಯಲ್ಲೂ ಸಾಗುತ್ತಿದ್ದರೆ ಅಲ್ಲಲ್ಲಿ ಕಾಣಿಸುವ ಹಸಿರು ತೋಟಗಳು ಕಣ್ಣಿಗೆ ಹಬ್ಬದಂತೆ ಕಾಣಿಸುತ್ತವೆ. ಮರಗಳ ನಡುವೆ ಸಾಗುವ ದಾರಿ, ಗಾಳಿಯಲ್ಲಿ ಅಲುಗಾಡುವ ಎಲೆಗಳು, ಮಣ್ಣಿನ ದಾರಿಯ ಎರಡೂ ಬದಿಯಲ್ಲಿ ಹಸಿರು, ಎಲ್ಲವೂ ನಗರ ಜೀವನದಲ್ಲಿ ನಿಧಾನವಾಗಿ ಕಳೆದು ಹೋಗುತ್ತಿರುವ ಒಂದು ಅನುಭವವನ್ನು ಮತ್ತೆ ನೆನಪಿಸುತ್ತವೆ. ಇಲ್ಲಿ ಹಸಿರು ಅನ್ನೋದು ಕೇವಲ ಕಣ್ಣಿಗೆ ಕಾಣುವ ಬಣ್ಣವಲ್ಲ, ಅದು ಅಲ್ಲಿನ ಜನರ ಬದುಕಿನ ಒಂದು ಭಾಗ. ಹೊಲಗಳ ಮೇಲೆ ಬೆಳೆಯುವ ಬೆಳೆ ರೈತನಿಗೆ ಕೇವಲ ಬೆಳೆಯಲ್ಲ, ಅದು ಅವನ ಬೆವರು, ಅವರ ಶ್ರಮ, ಅವರ ಕುಟುಂಬದ ಭರವಸೆ, ಅವರ ಮುಂದಿನ ದಿನಗಳ ಕನಸು. ಒಬ್ಬ ರೈತ ಬೆಳಗ್ಗೆ ಹೊಲಕ್ಕೆ ಹೋಗುವಾಗ ಅವನ ಕೈಯಲ್ಲಿ ಕೇವಲ ಕೃಷಿ ಸಲಕರಣೆಗಳು ಇರುವುದಿಲ್ಲ, ಅವನ ಮನಸ್ಸಿನಲ್ಲಿ ತನ್ನ ಕುಟುಂಬದ ಭವಿಷ್ಯ ಇರುತ್ತದೆ. ಮಳೆ ಸರಿಯಾಗಿ ಬಂದರೆ ಅವನ ಮುಖದಲ್ಲಿ ನಗು, ಬೆಳೆ ಚೆನ್ನಾಗಿ ಬಂದರೆ ಮನೆಯಲ್ಲಿ ಸಂಭ್ರಮ. ಆದರೆ ಮಳೆ ಕೈಕೊಟ್ಟರೆ, ಬೆಳೆ ಹಾಳಾದರೆ ಆ ನೋವನ್ನು ಮೊದಲು ಅನುಭವಿಸುವವನು ರೈತನೇ. ಅದಕ್ಕಾಗಿಯೇ ಹಳ್ಳಿಯ ಹೊಲಗಳನ್ನು ನೋಡಿದಾಗ ಕೇವಲ ಹಸಿರು ಬಣ್ಣವನ್ನು ನೋಡಬಾರದು, ಆ ಹಸಿರಿನ ಹಿಂದೆ ಇರುವ ಸಾವಿರಾರು ರೈತರ ಬೆವರನ್ನು ನೆನಪಿಸಿಕೊಳ್ಳಬೇಕು. ಮುರುಡಗಳ್ಳಿಯ ಹಳ್ಳಿ ಬದುಕಿನ ಮತ್ತೊಂದು ದೊಡ್ಡ ಸೌಂದರ್ಯ ಇಲ್ಲಿನ ಜನರ ಸರಳತೆ. ಹಳ್ಳಿಯ ಜನರ ಮಾತಿನಲ್ಲಿ ಅತಿಯಾದ ಆಡಂಬರವಿರುವುದಿಲ್ಲ, ಅವರ ಬದುಕಿನಲ್ಲಿ ತೋರಿಕೆ ಇರುವುದಿಲ್ಲ. ಇದ್ದದ್ದನ್ನು ಇದ್ದ ಹಾಗೆ ಸ್ವೀಕರಿಸುವ ಮನಸ್ಸು, ಸಿಕ್ಕಿದರಲ್ಲಿ ಸಂತೋಷ ಪಡುವ ಗುಣ, ಯಾರಾದರೂ ದಾರಿಯಲ್ಲಿ ಸಿಕ್ಕರೆ ಒಂದು ಮಾತು ಮಾತನಾಡುವ ಆತ್ಮೀಯತೆ, ಅದೇ ಹಳ್ಳಿಯ ದೊಡ್ಡ ಸಂಪತ್ತು. ಒಬ್ಬರ ಮನೆಯಲ್ಲಿ ದುಃಖ ಬಂದರೆ ಅದು ಆ ಮನೆಯ ದುಃಖ ಮಾತ್ರವಾಗಿರುವುದಿಲ್ಲ, ಊರಿನ ಜನರು ತಮ್ಮದೇ ನೋವಿನಂತೆ ಭಾವಿಸುತ್ತಾರೆ. ಇಂತಹ ಸಂಬಂಧಗಳೇ ಹಳ್ಳಿಯಲ್ಲಿ ಇಂದಿಗೂ ಬದುಕಿರುವುದೇ ನಿಜವಾದ ಸೌಂದರ್ಯ. ಮುರುಡಗಳ್ಳಿಯ ಜನರ ಸರಳತೆಯನ್ನು ನೋಡಬೇಕಾದರೆ ಅವರ ದಿನನಿತ್ಯದ ಬದುಕನ್ನು ನೋಡಬೇಕು. ಬೆಳಿಗ್ಗೆ ಎದ್ದು ತಮ್ಮ ಕೆಲಸಕ್ಕೆ ಹೋಗುವುದು, ಹೊಲ, ತೋಟ, ಮನೆ, ಜಾನುವಾರುಗಳು, ಹೀಗೆ ತಮ್ಮ ತಮ್ಮ ಬದುಕನ್ನು ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ದೊಡ್ಡ ಕನಸುಗಳಿಲ್ಲದಿದ್ದರೂ ಭವಿಷ್ಯದ ಒಳ್ಳೆಯ ಅನುಭವಗಳನ್ನು ಹಿಂದೆ ಪಡೆಯುತ್ತಿದ್ದಾರೆ. ಜೊತೆಗೆ ಈ ಗ್ರಾಮದಲ್ಲಿ ವಿಶೇಷ ದೇವಾಲಯಗಳು, ಸಂಪ್ರದಾಯಗಳು ಮತ್ತು ಪರಂಪರೆಯಿಂದ ನಡೆಸಿಕೊಂಡು ಬಂದಿರುವಂತಹ ಆಚರಣೆಗಳನ್ನು ಇಲ್ಲಿನ ಗ್ರಾಮಸ್ಥರು ಇಂದಿಗೂ ಅದನ್ನು ಅನುಸರಿಸುತ್ತಾ ಬರುತ್ತಿರುವುದು ಮತ್ತೊಂದು ಸೌಂದರ್ಯವೆಂದು ಕೂಡ ಹೇಳಬಹುದಾಗಿದೆ. ವಿಶೇಷತೆಗಳಲ್ಲಿಯೂ ಕೂಡ ಈ ಗ್ರಾಮವು ಬಹಳ ವಿಭಿನ್ನವಾಗಿ ಕಾಣಿಸಿಕೊಳ್ಳುವುದು ವಿಶೇಷ. ಮೈಸೂರಿನಲ್ಲಿ ಕಂಡುಬರುವ ಈ ಮುರುಡಗಳ್ಳಿ ಗ್ರಾಮವು ನೋಡಲು ಬಹಳ ಪುಟ್ಟ ಗ್ರಾಮವಾದರೂ ವಿಶೇಷತೆಗಳಲ್ಲಿ, ವಿಭಿನ್ನತೆಗಳಲ್ಲಿ ವಿಶೇಷವಾಗಿ ಗುರುತಿಸಿಕೊಂಡಿದೆ. ದೇವಾಲಯಗಳು, ಸಂಪ್ರದಾಯಗಳು, ಇನ್ನಿತರ ವಿಶೇಷ ಆಚರಣೆಗಳಲ್ಲೇ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹೆಸರುವಾಸಿಯಾಗಿದೆ.
ಹಾಗೂ ಇಲ್ಲಿನ ಗ್ರಾಮಸ್ಥರಿಗೆ ಅವರ ಅನುಭವವೇ ಅವರ ಗುರುವಾಗಿದೆ. ಇಂತಹ ಜನರ ಬದುಕನ್ನು ನೋಡಿದಾಗ ನಮಗೆ ಒಂದು ವಿಷಯ ಅರ್ಥವಾಗುತ್ತದೆ. ಸರಳವಾಗಿ ಬದುಕುವುದು ಎಂದರೆ ಏನೂ ಇಲ್ಲದೆ ಬದುಕುವುದಲ್ಲ, ಇರುವುದರಲ್ಲಿ ಸಂತೋಷವನ್ನು ಕಂಡುಕೊಳ್ಳುವುದು, ಮನುಷ್ಯರನ್ನು ಮನುಷ್ಯರಂತೆ ನೋಡುವುದು, ಪ್ರಕೃತಿಯನ್ನು ಗೌರವಿಸುವುದು, ಮಣ್ಣಿನ ಜೊತೆ ಸಂಬಂಧವನ್ನು ಉಳಿಸಿಕೊಳ್ಳುವುದು. ಅದೇ ನಿಜವಾದ ಸರಳತೆ. ಮುರುಡಗಳ್ಳಿಯ ಹಸಿರು ತೋಟಗಳ ನಡುವೆ ನಡೆದುಕೊಂಡು ಹೋದಾಗ ಇನ್ನೂ ಅನುಭವ ಸಿಗುತ್ತದೆ. ನಗರದ ಗಾಳಿಯಲ್ಲಿ ವಾಹನದ ಹೊಗೆ ಬರುತ್ತಿರಬಹುದು, ಆದರೆ ಹಳ್ಳಿಯ ಗಾಳಿಯಲ್ಲಿ ಮಣ್ಣಿನ ವಾಸನೆ ಇರುತ್ತದೆ, ತೋಟದ ಎಲೆಗಳ ವಾಸನೆ ಇರುತ್ತದೆ, ಮಳೆ ಬಿದ್ದ ಮಣ್ಣಿನ ಪರಿಮಳ ಇರುತ್ತದೆ. ಬೆಳಗಿನ ತಂಪು ಗಾಳಿ ಮುಖಕ್ಕೆ ತಾಗಿದಾಗ ಎಷ್ಟೋ ದಿನಗಳಿಂದ ಬಚ್ಚಿಟ್ಟಿರುವ ನೋವು ಕೂಡ ಮರೆಯಾಗುತ್ತದೆ, ಹಾಗೂ ಒಂದು ನೆಮ್ಮದಿ ಆ ಕ್ಷಣ ನಮಗೆ ಸಿಗುತ್ತದೆ. ಹಸಿರು ಹೊಲಗಳ ನಡುವೆ ನಿಂತು ಸುತ್ತಲೂ ನೋಡಿದರೆ ಪ್ರಕೃತಿ ಎಷ್ಟು ಸರಳವಾಗಿ ಸುಂದರವಾಗಿರಬಹುದೆಂದು ಅರ್ಥವಾಗುತ್ತದೆ. ಯಾವುದೇ ದೊಡ್ಡ ಅಲಂಕಾರವಿಲ್ಲದೆ, ಯಾವುದೇ ಅಪೇಕ್ಷೆ ಇಲ್ಲದ ಸೌಂದರ್ಯ ಪ್ರಕೃತಿಯದ್ದಾಗಿದೆ. ದೂರದಲ್ಲಿ ಕಾಣಿಸುವ ಹಸಿರು ತೋಟ ಇವೆಲ್ಲವೂ ಸೇರಿ ಒಂದು ಚಿತ್ರ. ಆದರೆ ಈ ಚಿತ್ರವನ್ನು ಯಾವುದೇ ಕಲಾವಿದ ಬಿಡಿಸಿಲ್ಲ, ಪ್ರಕೃತಿಯೇ ಬಿಡಿಸಿದೆ. ಮತ್ತು ಆ ಚಿತ್ರದಲ್ಲಿ ಮನುಷ್ಯ ಕೂಡ ಒಂದು ಭಾಗ. ಮುರುಡಗಳ್ಳಿಯಂತಹ ಹಳ್ಳಿಗಳ ವಿಶೇಷತೆ ಇದು. ಇಲ್ಲಿ ಪ್ರಕೃತಿ ಮತ್ತು ಮನುಷ್ಯನ ನಡುವೆ ಇನ್ನೂ ಒಂದು ಸಂಬಂಧ ಉಳಿದಿದೆ. ರೈತ ಹೊಲವನ್ನು ಕೇವಲ ಕೆಲಸ ಮಾಡುವ ಜಾಗವೆಂದು ನೋಡುವುದಿಲ್ಲ, ಅದು ಅವನ ಬದುಕು. ತೋಟವನ್ನು ಕೇವಲ ಮರಗಳಿರುವ ಜಾಗವೆಂದು ನೋಡುವುದಿಲ್ಲ, ಅದು ಅವನ ಮನೆಯ ನೆಮ್ಮದಿ. ಮಳೆ ಕೇವಲ ನೀರಲ್ಲ, ಅದು ರೈತನ ಭರವಸೆ. ಮಣ್ಣು ಕೇವಲ ಮಣ್ಣಲ್ಲ, ಅದು ಅವನ ಬದುಕಿನ ಆಧಾರ. ಈ ಸಂಬಂಧವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಹಳ್ಳಿಯ ನಿಜವಾದ ಸೌಂದರ್ಯ ಮತ್ತು ಅರ್ಥ ನಮಗೆ ತಿಳಿಯುತ್ತದೆ. ಇದು ನಾವು ವೇಗವಾಗಿ ಬದಲಾಗುತ್ತಿರುವ ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ. ಮೊಬೈಲ್ ನಮ್ಮ ಕೈಯಲ್ಲಿದೆ, ತಂತ್ರಜ್ಞಾನ ನಮ್ಮ ಜೀವನದ ಭಾಗವಾಗಿದೆ, ನಗರಗಳು ದಿನದಿಂದ ದಿನಕ್ಕೆ ವಿಸ್ತರಿಸುತ್ತಿವೆ. ಆದರೆ ಈ ವೇಗದ ನಡುವೆಯೂ ನಮಗೆ ಬೇಕಾಗಿರುವುದು ಕೆಲವೊಮ್ಮೆ ಇದೇ ರೀತಿಯ ಒಂದು ಹಳ್ಳಿ. ಸ್ವಲ್ಪ ನಿಧಾನವಾಗಿ ನಡೆಯಲು, ಸ್ವಲ್ಪ ಹೊತ್ತು ಮೌನವಾಗಿರಲು, ಮಣ್ಣಿನ ವಾಸನೆ ಅನುಭವಿಸಲು, ಒಂದು ಹಳ್ಳಿಯ ಹಿರಿಯರ ಜೊತೆ ಎರಡು ಮಾತನಾಡಲು, ಅವರ ಜೀವನದ ಕತೆ ಕೇಳಲು. ಬಹುಶಃ ಆಗ ನಮ್ಮ ಜೀವನದಲ್ಲಿ ನಾವು ಕಳೆದುಕೊಂಡಿರುವುದು ಕೆಲವು ವಿಷಯಗಳು ಮತ್ತು ನೆನಪುಗಳಾಗಬಹುದು. ಮುರುಡಗಳ್ಳಿಯ ಸೌಂದರ್ಯವನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿದು ಮುಂದಿನ ಪೀಳಿಗೆಗೆ ಇಂದಿನ ಸೌಂದರ್ಯವನ್ನು ಸಂಗ್ರಹಿಸುವುದು ಈ ಒಂದು ವಿಡಿಯೋನ ಮುಖ್ಯ ಕಾರಣವಾಗಿದೆ. ಹಾಗಾಗಿ ಇಂದಿನ ಈ ಸಂಪತ್ತಾದಂತಹ ಪ್ರಕೃತಿ ಸೌಂದರ್ಯ ಮತ್ತು ಸರಳ ಬದುಕಿನ ಅನುಭವಗಳನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯಲು ಇಂತಹ ಮಾಹಿತಿ ತುಂಬಿದ ವಿಷಯದ ವಿಡಿಯೋಗಳು ಬಹಳ ಉಪಯೋಗಕರವಾಗಿವೆ.